ಇವತ್ತಿನ ವಿಡಿಯೋದಲ್ಲಿ ಈಗ ತಾನೇ ರಾಮನವಮಿ ಹಬ್ಬನ ಆಚರಿಸಿದ್ವಿ. ನಿನ್ನೆ ವಿಡಿಯೋದಲ್ಲಿ ನಿಮಗೆ ಭಗವಂತನ ದರ್ಶನ ನಿಮಗೂ ಕೂಡ ತಲುಪಿಸಿದೆ. ನೀವು ಕೂಡ ಕಣ್ತುಂಬ ಭಗವಂತನ ದರ್ಶನ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾಳೆ ಏಕಾದಶಿ ಇರೋದ್ರಿಂದ ಅಂದರೆ ಕಾಮದ ಏಕಾದಶಿ ಇರೋದ್ರಿಂದ ಏಕಾದಶಿ ವ್ರತ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಏಕಾದಶಿ ಆಚರಣೆ ಹೇಗೆ ಮಾಡಬೇಕು, ಏಕಾದಶಿಯ ಪೂಜೆಯ ಫಲ ನಮಗೆ ಹೇಗೆ ಇರುತ್ತೆ, ಹೇಗೆ ಉಪವಾಸವನ್ನು ಮಾಡಬೇಕು, ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು, ಉಪವಾಸವನ್ನು ಯಾವಾಗ ಬಿಡಬೇಕು, ಹೇಗೆ ಪೂಜೆಯನ್ನು ಮಾಡ್ಕೋಬೇಕು, ತಿಂಗಳಲ್ಲಿ 2 ಏಕಾದಶಿ ಬರುತ್ತೆ ಅಲ್ವಾ, ಎರಡನ್ನೂ ಆಚರಣೆ ಮಾಡಬೇಕಾ, ಈ ರೀತಿಯಾಗಿ ತುಂಬಾ ಪ್ರಶ್ನೆ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಏಕಾದಶಿ ವ್ರತ ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನೇನು ನಾಳೆನೇ ಏಕಾದಶಿ ಇರೋದ್ರಿಂದ ಈ ವಿಡಿಯೋ ನಿಮಗೂ ಕೂಡ ಉಪಯೋಗ ಆಗುತ್ತೆ. ನಾಳೆ ಕಾಮದ ಏಕಾದಶಿ, ಇದರ ವಿವರಣೆ ಮತ್ತು ಮಹತ್ವವನ್ನು ತಿಳಿಸ್ತಾ ಇದ್ದೀನಿ. ಮೊದಲು ನಾವು ಏಕಾದಶಿಯ ಮಹತ್ವವನ್ನು ತಿಳ್ಕೊಳ್ಳೋಣ. 3 ದಿನ ಆಚರಣೆ ಮಾಡುವಂಥ ಏಕಾದಶಿಯ ವ್ರತ ಹೇಗೆ ಮಾಡಬೇಕು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಮೊದಲು ನಾವು ಏಕಾದಶಿ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಯಾಕೆ ಇದನ್ನು ಆಚರಣೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಬಿಡೋಣ. ನಾನು ತುಂಬ ಸಲ ನಿಮಗೆ ಹೇಳ್ತಾನೆ ಇರ್ತೀನಿ, ಏಕಾದಶಿ ಒಂದು ಪುಣ್ಯವಾದ ವ್ರತ ಅಂತ. ಇದನ್ನು ವ್ರತ ಅಂತ ಕರೀತಾರೆ. ಎಂತಹ ದೊಡ್ಡ ದೊಡ್ಡ ವ್ರತಗಳಿಗೂ ಕೂಡ ಮೀರಿದ್ದು. ಯಾವುದೇ ಪೂಜೆ ಪುನಸ್ಕಾರ, ನಿಯಮ ನಿತ್ಯಗಳು, ಉಪವಾಸ ಮತ್ತು ವ್ರತಗಳು ಇದನ್ನೆಲ್ಲ ಮಾಡದೇ ಇದ್ರೂ ಪರವಾಗಿಲ್ಲ. ಏಕಾದಶಿ ಒಂದು ಶ್ರದ್ಧಾ ಭಕ್ತಿಯಿಂದ ಉಪವಾಸವನ್ನು ಆಚರಣೆ ಮಾಡಿಬಿಟ್ರೆ, ಶ್ರೀಹರಿಯ ಪೂಜೆಯನ್ನು ಆರಾಧನೆಯನ್ನು ಮಾಡಿಕೊಂಡ್ರೆ ಅನಂತಪಟ್ಟು ಪುಣ್ಯ ನಮಗೆ ಸಿಗುತ್ತೆ. ಅಷ್ಟು ಎಲ್ಲ ಪೂಜೆಗಳ ಎಲ್ಲ ವ್ರತಗಳ ಫಲ ನಮಗೆ ಈ ಒಂದು ಏಕಾದಶಿಯಿಂದ ಸಿಕ್ಬಿಡುತ್ತೆ. ಮತ್ತು ಎಲ್ಲ ಯಾತ್ರೆ ತೀರ್ಥಗಳ ಫಲನೂ ನಮಗೆ ಸಿಗುತ್ತೆ. ತುಂಬ ಜನಕ್ಕೆ ಯಾತ್ರಾ ತೀರ್ಥಗಳಿಗೆ ಹೋಗಬೇಕು ಅಂತ ಇರುತ್ತೆ, ಆದರೆ ಅವರು ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ವಯಸ್ಸಿನ ಕಾರಣದಿಂದಲೋ ಅಥವಾ ಇನ್ನೇನೋ ಪ್ರಾಬ್ಲಮ್ಗಳಿಂದನೋ ತುಂಬ ಜನಕ್ಕೆ ಯಾತ್ರೆಗಳಿಗೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಅಂಥವರು ಸಹ ಯಾತ್ರೆ ಮಾಡಿದಂತಹ ಪುಣ್ಯ ನಮಗೆ ಬರಬೇಕು ಅಂತ ಅಂದರೆ ಏಕಾದಶಿ ಆಚರಣೆಯನ್ನು ಮಾಡಬೇಕು. ಅಷ್ಟು ಒಂದು ಮಹತ್ವವಾದಂಥದ್ದು. ಅನಂತ ಪಾಪಗಳ ಪರಿಹಾರವನ್ನು ಮಾಡಿ, ಬೆಟ್ಟದಷ್ಟು ಇರುವಂಥ ಪಾಪಗಳನ್ನು ಪರಿಹಾರ ಮಾಡಿ, ನಮ್ಮ ಕಷ್ಟಗಳನ್ನು ದೂರ ಮಾಡಿ, ಕ್ರಮೇಣವಾಗಿ ನಮ್ಮ ಪಾಪಗಳ ಪರಿಹಾರ ಆಗುತ್ತೆ. ನಮ್ಮ ಕಷ್ಟಗಳನ್ನು ದೂರ ಮಾಡಿ ಕ್ರಮೇಣವಾಗಿ ನಮ್ಮ ಪಾಪಗಳ ಪರಿಹಾರ ಆಗುತ್ತೆ. ನಮ್ಮ ಕಷ್ಟಗಳು ದೂರ ಆಗುತ್ತೆ ಮತ್ತು ಪುಣ್ಯ ಸಂಪಾದನೆ ಸಹ ಆಗುತ್ತೆ. ಈ ಒಂದು ಮನುಷ್ಯನ ಜನ್ಮದಲ್ಲಿ ಪುಣ್ಯ ಸಂಪಾದನೆಯೇ ತುಂಬ ಮುಖ್ಯ. ದಿನನಿತ್ಯವಾಗಿ ನಾವು ಎದ್ದಾಗಿಂದನೂ ಮಲಗೋವರೆಗೂ ಯಾವುದೋ ಒಂದು ರೀತಿಯಲ್ಲಿ ಪಾಪ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ತಿಳಿದು ಮಾಡಿರ್ತೀವಿ, ತಿಳಿದೇನೆ ತುಂಬಾ ಮಾಡಿರ್ತೀವಿ. ಇಂತಹ ಪಾಪಗಳು ಅದು ಬೆಳೆದು ಎಷ್ಟು ಆಗುತ್ತೆ ಅಂತ ಅಂದರೆ ನಮ್ಮ ಜನ್ಮದಲ್ಲಿ ಒಂದು ಬೆಟ್ಟದಷ್ಟು ಆಗುತ್ತೆ. ಈ ಒಂದು ಮನುಷ್ಯ ಜನ್ಮದಲ್ಲಿ ಅಂತ ಅಂದ್ಕೊಂಡಿದ್ರೆ ಅದು ಬೆಟ್ಟದಷ್ಟು ಪಾಪ ಕಾರ್ಯಗಳು ಅದರ ಫಲ ಇರುತ್ತೆ. ಅದನ್ನು ನಾವು ಮುಂದಿನ ಜನ್ಮದಲ್ಲಿ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಏಕಾದಶಿ ವ್ರತವನ್ನು ನಾವು ಆಚರಣೆಯನ್ನು ಮಾಡಿದ್ರೆ ಇದೇ ಜನ್ಮದಲ್ಲೇ ನಾವು ಮಾಡಿದಂತಹ ಪಾಪಗಳೇ ಆಗಿರಲಿ, ಹೋದ ಜನ್ಮದಲ್ಲಿ ಮಾಡಿದಂತಹ ಪಾಪಗಳ ಫಲಗಳನ್ನು ಈ ಜನ್ಮದಲ್ಲಿ ಅನುಭವಿಸದೇ ಆಗಿರಲಿ, ಅದನ್ನು ಪರಿಹಾರ ಮಾಡಿ ಭಗವಂತ ನಮಗೆ ಸುಖವನ್ನು ಕೊಡ್ತಾನೆ. ಹಾಗಾಗಿ ಅತ್ಯಂತ ಪುಣ್ಯವಾದಂತಹ ವ್ರತ ಈ ಒಂದು ಏಕಾದಶಿಯ ವ್ರತ. ಅದನ್ನು ನಾವು ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡಿದ್ರೆ ಸಾಕು. ದೊಡ್ಡ ದೊಡ್ಡ ವ್ರತಗಳನ್ನು ಮಾಡದೇ ಇದ್ದರೂ ಕೂಡ ನಮಗೆ ಅಷ್ಟು ಪುಣ್ಯ ಈ ಏಕಾದಶಿ ಫಲಿಸುತ್ತೆ. ಹಾಗಾಗಿ ಇಂತಹ ಪುಣ್ಯವಾದಂತಹ ಏಕಾದಶಿ ವ್ರತವನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಅಂತ ಅಂದರೆ, ಒಂದು ತಿಂಗಳಲ್ಲಿ 2 ಏಕಾದಶಿಗಳು ಬರುತ್ತೆ. ಶುಕ್ಲ ಪಕ್ಷದ ಏಕಾದಶಿ, ಇನ್ನೊಂದು ಕೃಷ್ಣ ಪಕ್ಷದ ಏಕಾದಶಿ. 2 ಏಕಾದಶಿಗಳು ತುಂಬಾ ಶ್ರೇಷ್ಠವಾದದ್ದು. ಪ್ರತಿಯೊಂದು ಏಕಾದಶಿನೂ ಶ್ರೇಷ್ಠವಾದದ್ದು, ಅಷ್ಟೇ ಫಲವನ್ನು ಕೊಡುತ್ತೆ. ಒಂದು ಏಕಾದಶಿ ಎಷ್ಟು ಫಲವನ್ನು ಕೊಡುತ್ತೆ, ಅದೇ ಇನ್ನೊಂದು ಏಕಾದಶಿ ಅಷ್ಟೇ ಫಲವನ್ನು ಕೊಡುತ್ತೆ. ಹಾಗಾಗಿ ಯಾವುದು ಏಕಾದಶಿ ತುಂಬಾ ಮುಖ್ಯವಾದದ್ದು ಅಂತ ಕೇಳೋದಾದರೆ 2 ಏಕಾದಶಿನೂ ಒಳ್ಳೆಯದೇ. ಪ್ರತಿಯೊಂದು ಏಕಾದಶಿನೂ ಕೂಡ ಒಳ್ಳೆಯದೇ. ಇದರಲ್ಲಿ ಆಪ್ಷನ್ಸ್ ಅಂತ ಏನೂ ಇಲ್ಲ. ಇವಾಗ ನಾವು ವರ್ಷದಲ್ಲಿ 1 ಏಕಾದಶಿ ಮಾಡ್ತೀವಿ, ವೈಕುಂಠ ಏಕಾದಶಿ, ಇನ್ಯಾವುದು ಮಾಡೋದೇ ಇಲ್ಲ ಅಂತಂದರೆ ಅದರ ಫಲ ನಿಮಗೆ ಸಿಗೋದಿಲ್ಲ. ಮತ್ತು ಪ್ರತಿಯೊಂದು ಏಕಾದಶಿಯನ್ನು ಮಾಡ್ತೀವಿ ಅಂದರೆ ವೈಕುಂಠ ಏಕಾದಶಿ ಮತ್ತು ಮುಖ್ಯವಾದ ಏಕಾದಶಿಯನ್ನು ಬಿಡ್ತೀವಿ ಅಂತ ಅಂದರೆ ಅದರ ಫಲನೂ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ಏಕಾದಶಿನೂ ತನ್ನದೇ ಆದಂತಹ ಮಹತ್ವ ಇದೆ. ಅದು ನಾನು ಎಲ್ಲ ವಿಡಿಯೋದಲ್ಲೂ ಕೂಡ ತಿಳಿಸ್ತಾ ಇರ್ತೀನಿ. ಒಂದೊಂದು ಏಕಾದಶಿಗೂ ಒಂದೊಂದು ಹೆಸರಿದೆ, ಅದರ ಮಹತ್ವ ಇದೆ. ಯಾಕೆ ಮಾಡಬೇಕು ಅಂತ ಕಥೆಗಳು ಪುರಾಣಗಳು ನಮಗೆ ತಿಳಿಸ್ತಾ ಇರ್ತವೆ.
ಹಾಗಾಗಿ ತಿಂಗಳಲ್ಲಿ ಬರುವಂಥ ಶುಕ್ಲ ಪಕ್ಷದ ಏಕಾದಶಿನೂ ಶ್ರೇಷ್ಠನೇ, ಕೃಷ್ಣ ಪಕ್ಷದ ಏಕಾದಶಿ ಕೂಡ ಶ್ರೇಷ್ಠವಾದದ್ದು. ಹಾಗಾಗಿ ತಿಂಗಳಲ್ಲಿ ಬರುವಂಥ 2 ಏಕಾದಶಿಗಳನ್ನು ಆಚರಣೆಯನ್ನು ಮಾಡಬೇಕು. ಇನ್ನು ಏಕಾದಶಿ ವ್ರತವನ್ನು 3 ದಿನಗಳು ಆಚರಣೆಯನ್ನು ಮಾಡಬೇಕಾಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಹೇಗೆ ಆಚರಣೆ ಮಾಡಬೇಕು ಅಂತಂದರೆ, ಪ್ರಥಮವಾಗಿ ಅಂದರೆ ಮೊದಲನೇದಾಗಿ ಶುಕ್ಲ ಪಕ್ಷದಲ್ಲಿ ತಗೊಂಡ್ರೆ ನಾವು ದಶಮಿಯ ಆಚರಣೆ, ಏಕಾದಶಿಯ ಆಚರಣೆ ಮತ್ತು ದ್ವಾದಶಿಯ ಆಚರಣೆ, ಹೀಗೆ 3 ದಿನಗಳ ಆಚರಣೆಯನ್ನು ಮಾಡಿದ್ರೆ ಏಕಾದಶಿಯ ಪೂರ್ಣ ಫಲ ನಮಗೆ ಸಿಗುತ್ತೆ. ದಶಮಿಯ ಆಚರಣೆ ಹೇಗೆ ಮಾಡಬೇಕು ಅಂತ ಅಂದರೆ, ಬೆಳಗ್ಗೆ 1 ಹೊತ್ತು ಅನ್ನವನ್ನು ತಿನ್ನಬೇಕು. ನೀವು ಬೆಳಗ್ಗೆ ಆದರೂ ತಿನ್ಬೋದು ಅಥವಾ ಮಧ್ಯಾಹ್ನ ಆದರೂ ತಿನ್ಬೋದು, ನಿಮ್ಮ ಅನುಕೂಲ. ಒಟ್ಟಿನಲ್ಲಿ 1 ಹೊತ್ತು ಅನ್ನ, 1 ಹೊತ್ತು ಫಲಹಾರ ಏನಾದರೂ ತಗೋಬೋದು. ಹಾಲು, ಹಣ್ಣು, ತಿಂಡಿಗಳನ್ನು ಅಂದರೆ ಟಿಫನ್ನ ಮಾಡಿಕೊಂಡು ತಿನ್ಬೋದು. ಅಂದರೆ ಈ 3 ದಿನಗಳು ಈರುಳ್ಳಿ, ಬೆಳ್ಳುಳ್ಳಿ ಈ ಥರದ್ದನ್ನೆಲ್ಲ ಹಾಕಿಬಿಟ್ಟು ಅಡುಗೆ ಮಾಡಬಾರ್ದು, ಅಂದರೆ ಇದನ್ನೆಲ್ಲ ಬಳಸಬಾರ್ದು. ದಶಮಿಯ ದಿನ ಬೆಳಗ್ಗೆ 11 ಗಂಟೆ, 11:30ಕ್ಕೆ 12 ಗಂಟೆ ಹೊತ್ತಲ್ಲಿ ಊಟವನ್ನು ಮಾಡ್ಕೋಬೋದು. ಅಡುಗೆನ ಮಾಡಿಕೊಂಡು ಊಟ ಮಾಡ್ಬೋದು. ಮತ್ತು ರಾತ್ರಿಗೆ ಏನಾದರೂ ತಿಂಡಿಯನ್ನು ತಿನ್ಬೋದು, ಅಂದರೆ ಉಪ್ಪಿಟ್ಟು, ಅವಲಕ್ಕಿ ಈ ಥರದ್ದು. ಕೆಲವರು ಚಪಾತಿ ಈ ಥರ ತಿಂತಾರೆ, ದೋಸೆ ಮಾಡ್ಕೊತಾರೆ, ಈ ಥರ ತಿಂತಾರೆ. ನಿಮಗೆ ಏನಾಗುತ್ತೋ ಅದನ್ನು ತಿನ್ಬೋದು. ಕೆಲವರು ಹಾಲು, ಹಣ್ಣು ತಗೊಂಡು ತಿಂತಾರೆ. ಈ ರೀತಿಯಾಗಿ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಒಟ್ಟಿನಲ್ಲಿ ಅನ್ನವನ್ನು ದಶಮಿ ದಿವಸ 1 ಹೊತ್ತು ತಿನ್ನಬೇಕು. ನೀವು ಮಧ್ಯಾಹ್ನ ತಿಂತೀರಾ ಅಂದರೆ ಮಧ್ಯಾಹ್ನ ಊಟವನ್ನು ಮಾಡ್ಬೋದು. ಮತ್ತು 3 ಹೊತ್ತು ತಿನ್ನೋದಕ್ಕಿಂತ ದಶಮಿ ದಿನ 2 ಹೊತ್ತು ತಿನ್ನೋದು ತುಂಬ ಶ್ರೇಷ್ಠತೆ ಅಂತ. ಆಗ ಬೆಳಗ್ಗೆ ಟಿಫನ್ ಮಾಡ್ತೀವಿ, ಮತ್ತು ಮಧ್ಯಾಹ್ನ ಊಟ ಮಾಡ್ತೀವಿ, ಮತ್ತು ರಾತ್ರಿ ಟಿಫನ್ ಮಾಡ್ಬೋದಾ ಅಂತ ಅಂದರೆ, ದಿನಕ್ಕೆ 3 ಹೊತ್ತು ತಿನ್ನೋದಕ್ಕಿಂತ 2 ಹೊತ್ತು ತಿನ್ನೋದು ತುಂಬಾ ಶ್ರೇಷ್ಠವಾದದ್ದು. ಹಂಗಾಗಿ ಬೆಳಗ್ಗೆ 11 ಗಂಟೆ 12 ಗಂಟೆಗೆ ಊಟ ಮಾಡೋದು, ಮತ್ತು ರಾತ್ರಿ ತಿಂಡಿ ಅಥವಾ ಟಿಫನ್ನ ಮಾಡಿಕೊಂಡು ತಿನ್ಬೋದು. ಇನ್ನು ಏಕಾದಶಿ ದಿವಸ ಉಪವಾಸವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ನಿರ್ಜಲ ಉಪವಾಸ ಅಂದರೆ ಬೆಳಗ್ಗೆ 1 ಸಾಲಿ ಮಾತ್ರ ತುಳಸಿ ತೀರ್ಥವನ್ನು ತೊಗೊಂಡ್ಬಿಟ್ಟು ಉಪವಾಸವನ್ನು ಮಾಡ್ಕೊಬೋದು. ಅಥವಾ ದೇವರ ತೀರ್ಥವನ್ನು ಅಂದರೆ ಮನೆಯ ದೇವರ ಪೂಜೆ ಆ ಥರ ಮಾಡಿದರೆ ದೇವರ ತೀರ್ಥವನ್ನು 1 ಸಲ ತೊಗೋಬೇಕು. ಮತ್ತು ತುಳಸಿ ತೀರ್ಥವನ್ನು ತೊಗೊಂಡು ಉಪವಾಸವನ್ನು, ನಿರ್ಜಲ ಉಪವಾಸವನ್ನು, ಆಮೇಲೆ 1 ತೊಟ್ಟು ನೀರನ್ನು ಕೂಡ ತಗೋಬಾರ್ದು. ಬೇಸಿಗೆ ಇದೆ, ತುಂಬ ಬಾಯಾರಿಕೆ ಆಗ್ತಾ ಇದೆ, ಇರೋದಕ್ಕೆ ಆಗ್ತಾ ಇಲ್ಲ, ನೀರು ಬೇಕು ಅನ್ನಿಸ್ತಾ ಇದೆ, ಈ ಥರ ಏನಾದರೂ ದಾಹ ತುಂಬ ಆದರೆ 1 ಲೋಟದಷ್ಟು ಅಥವಾ ಚಿಕ್ಕ ತಂಬಿಗೆ ಅಷ್ಟು ನೀರನ್ನು ತೊಗೊಂಡ್ಬಿಟ್ಟು ಒಂದೇ ಸಾಲಿ ಕತ್ತನ್ನು ಎತ್ಬಿಟ್ಟು ಒಂದೇ ಸಾಲಿ ಘಟ 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 ಅಂತ ನೀರನ್ನು ಕುಡಿಬೇಕು. ಇವಾಗ ಸ್ವಲ್ಪ ನೀರನ್ನು ಕುಡಿಯೋದು, ಗುಟುಕು ಅಂತ ಕುಡಿಯೋದು, ಮತ್ತೆ ಬಿಡೋದು, ಮತ್ತೆ ಕುಡಿಯೋದು, ಈ ಥರ ಮಾಡಬಾರ್ದು. ಶಾಸ್ತ್ರದಲ್ಲಿ ಹೇಳಿದ್ದೇನು ಅಂದರೆ, ಒಂದೇ ಸಾಲಿ ಬಾಯಿಗೆ ಹಾಕೊಂಡ್ಬಿಟ್ಟು ಪ್ರಾರಂಭ ಮಾಡಿದ್ಮೇಲೆ ಅಷ್ಟೂ ನೀರು ನಾವು ಏನು ತೊಗೊಂಡಿರ್ತೀವೋ ಅಷ್ಟೂ ನೀರನ್ನು ಒಂದೇ ಸಾಲಿ ಘಟಘಟ ಅಂತ ಕುಡಿದ್ಬಿಡ್ಬೇಕು. ಹಾಗೆ ಕುಡಿದ್ರೆ ದೋಷ ಇಲ್ಲ ಅಂತ ಹೇಳ್ತಾರೆ. ತುಂಬ ಸುಸ್ತಾಗಿ ನಮಗೆ ಬಾಯಾರಿಕೆ ಆಗ್ತಾ ಇದೆ ಅಂತಂದರೆ ಈ ಥರ ನೀವು ಮಾಡ್ಕೋಬೋದು. ಅಥವಾ ನಮಗೆ ಆರೋಗ್ಯ ಸಮಸ್ಯೆ ಇದೆ, ಮಾತ್ರೆಗಳನ್ನು ತೊಗೋಬೇಕು, ನಮಗೆ ಆಗ್ತಾಯಿಲ್ಲ, ಸುಸ್ತಿದೆ ಅಂತಂದರೆ ಸ್ವಲ್ಪ ಗಂಜಿ ಈ ರೀತಿ ಏನಾದರೂ ಮಾಡಿಕೊಂಡು ತೊಗೋಬೋದು. ಅಥವಾ ಈರುಳ್ಳಿ, ಬೆಳ್ಳುಳ್ಳಿನ ಉಪಯೋಗಿಸ್ದೆ ಸ್ವಲ್ಪ ಉಪ್ಪಿಟ್ಟು ಆ ಥರದ್ದೇನಾದರೂ ಮಾಡ್ಕೋಬೋದು. ಅಥವಾ ಒಗ್ಗರಣೆ ಹಾಕ್ದಂಗೆ ಆದಷ್ಟು ಒಗ್ಗರಣೆಯನ್ನು ಹಾಕ್ತೇನೆ ಸ್ವಲ್ಪ ಸಿಹಿಯಾದಂತಹ ಸಜ್ಜಿಗೆ ಅಂದರೆ ಕೇಸರಿ ಬಾತು ಈ ಥರ ತಿನ್ಬೋದು. ಅಥವಾ ತುಂಬ ವಯಸ್ಸಾದವರು ಇದ್ದಾರೆ ಅಂದರೆ ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಈ ರೀತಿಯಾಗಿ ನಿರ್ಜಲ ಉಪವಾಸವನ್ನು ಏಕಾದಶಿ ದಿವಸ ಮಾಡಬೇಕಾಗುತ್ತೆ. ಮತ್ತು ಹಾಲು, ಹಣ್ಣು ತಗೊಳ್ಳೋರು ತಗೋಬೋದು. ಆಗದೇ ಇರೋರು ಮತ್ತು ಆರೋಗ್ಯದ ಸಮಸ್ಯೆ ಇರೋರು ಹಾಲು, ಹಣ್ಣನ್ನು ತಗೋಬೋದು. ನೀರನ್ನು ಕುಡಿದು ಇರ್ತೀವಿ ಈ ರೀತಿ ಅಂದರೆ ಈ ರೀತಿಯಾಗಿ ನಾನು ಹೇಳಿದ್ನಲ್ಲ ಆ ಪ್ರಕಾರವಾಗಿ ನೀರನ್ನು ಕುಡಿದ್ಬಿಟ್ಟು ಇರ್ಬೋದು. ಹೀಗೆ ಏಕಾದಶಿಯನ್ನು ಮಾಡಬೇಕು. ಶಾಸ್ತ್ರದಲ್ಲಿ ಹೇಳೋ ಪ್ರಕಾರ ನೋಡಿದ್ರೆ ಏಕಾದಶಿ ದಿವಸ ರಾತ್ರಿ ಒಗ್ಗರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಎಷ್ಟು ಹೊತ್ತು ಸಾಧ್ಯವಾಗುತ್ತೋ ಎಚ್ಚರವಾಗಿದ್ದು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಎದ್ದಿದ್ದು ನಂತರ ಮಲ್ಕೋಬೋದು. ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಎಚ್ಚರವಾಗಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹೀಗೆ ಏಕಾದಶಿ ವ್ರತವನ್ನು ಆಚರಣೆ ಮಾಡಬೇಕು. ಇನ್ನು ದ್ವಾದಶಿ ದಿವಸ ಏನು ಮಾಡಬೇಕು ಅಂತಂದರೆ, ದ್ವಾದಶಿ ಪಾರಾಯಣ ಸಮಯ ಅಂತ ಹೇಳ್ತೀವಿ. ಆ ಒಂದು ದ್ವಾದಶಿಯ ಪಾರಾಯಣ ಸಮಯಕ್ಕೆ ನಾವು ಊಟವನ್ನು ಮಾಡಬೇಕು. ಅಂದರೆ ಅಷ್ಟು ಹೊತ್ತಿಗೆ ಬೇಗನೆ ಎದ್ಬಿಟ್ಟು ಸ್ನಾನ, ಪೂಜೆ ಎಲ್ಲನೂ ಮುಗಿಸ್ಕೊಂಡು ಬೆಳಗ್ಗೆ ನಾವು ಅಡುಗೆನ ಮಾಡಿಕೊಂಡು ದೇವರಿಗೆ ನೈವೇದ್ಯವನ್ನು ಮಾಡಿ ಪಾರಾಯಣ ಸಮಯನ ನೋಡಿಕೊಂಡು ಊಟವನ್ನು ಮಾಡಬೇಕಾಗುತ್ತೆ. ಭಗವಂತನ ನೈವೇದ್ಯದ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ನಂತರ ನೀವು ಮಧ್ಯಾಹ್ನ ಅಥವಾ ಸಂಜೆ ಅಥವಾ ರಾತ್ರಿ ಹೊತ್ತಲ್ಲಿ ನೀವೇನಾದರೂ ಮಾಡಿಕೊಂಡು ತಿನ್ಬೋದು.
ಚಪಾತಿ, ಪಡ್ಡು, ದೋಸೆ ಏನಾದರೂ ಮಾಡಿಕೊಂಡು ದ್ವಾದಶಿ ದಿವಸ ತಿನ್ಬೋದು. ಈ ಥರ ಆಚರಣೆಯನ್ನು ಮಾಡಬೇಕು. ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು. ಇದರಿಂದ ಅನಂತಪಟ್ಟು ಪುಣ್ಯ ಲಭ್ಯ ಆಗುತ್ತೆ. ಇನ್ನು ಏಕಾದಶಿ ದಿವಸ ತಲೆ ಸ್ನಾನ ಮಾಡ್ಕೋಬೋದಾ ಅಂತ ಅಂದರೆ ಈ 3 ದಿನಗಳು ಕೂಡ ತಲೆ ಸ್ನಾನವನ್ನು ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ದಶಮಿ, ಏಕಾದಶಿ ಮತ್ತು ದ್ವಾದಶಿ ಈ 3 ದಿನಗಳು ಸಹ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡೋಂಗಿಲ್ಲ. 4 ದಿನ 5ನೇ ದಿನ ಆಗಿದೆ ಅಂತ ಅಂದಾಗ ಮಾತ್ರ ನೀವು ತಲೆ ಸ್ನಾನ ಮಾಡಬೇಕು. ಸುಮ್ಮನೆ ದಶಮಿ, ಏಕಾದಶಿ, ದ್ವಾದಶಿ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಬಾರ್ದು. ಹೀಗೆ ಉಪವಾಸದ ಆಚರಣೆಯನ್ನು ಮಾಡಬೇಕು. ಇನ್ನು ಪೂಜೆಯ ಫಲ ಏನು ಸಿಗುತ್ತೆ ಅಂತ ಅಂದರೆ ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಅನಂತಪಟ್ಟು ಪುಣ್ಯ ಈ ಒಂದು ಏಕಾದಶಿಯಿಂದ ಸಿಗುತ್ತೆ. ಏಕಾದಶಿ ದಿವಸ ಭಗವಂತನ ಪೂಜೆಯ ಆರಾಧನೆಯನ್ನು ಮಾಡಿಕೊಂಡು ಭಗವಂತನ ಮುಂದೆ ಸಂಕಲ್ಪವನ್ನು ಮಾಡ್ಕೋಬೇಕು. ಭಗವಂತ, ಇವತ್ತು ನಾನು ನಿನ್ನ ಪ್ರೀತಿಗಾಗಿ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀನಿ. ನನ್ನಲ್ಲಿ ನೀನು ನಿಂತು ಈ ಒಂದು ಏಕಾದಶಿ ವ್ರತವನ್ನು ಯಾವುದೇ ವಿಘ್ನ ಬರ್ದಂಗೆ ಮಾಡಿಸು ಅಂತ ಕೈ ಮುಗಿದು ಕೇಳಿಕೊಂಡು ಭಗವಂತನ ಹತ್ತಿರ ಪ್ರಾರ್ಥನೆಯನ್ನು ಮಾಡಬೇಕು. ನಂತರ ಏಕಾದಶಿ ವ್ರತವನ್ನು ಪ್ರಾರಂಭ ಮಾಡ್ಕೋಬೇಕು. ಈ ರೀತಿಯಾಗಿ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬೇಕು. ಇನ್ನು ಯಾವಾಗ ಉಪವಾಸವನ್ನು ಬಿಡಬೇಕು ಅಂತ ಅಂದರೆ ದ್ವಾದಶಿ ದಿವಸ ಬೆಳಗ್ಗೆ ಪಾರಾಯಣ ಸಮಯ ಅಂತ ಇರುತ್ತೆ ಅಲ್ವಾ, ಆವಾಗ ನಾವು ಉಪವಾಸವನ್ನು ಬಿಡಬೇಕಾಗುತ್ತೆ. ಪಾರಾಯಣ ಸಮಯಕ್ಕಿಂತ ಮುಂಚೆ ನಾವು ಪೂಜೆ ಎಲ್ಲವನ್ನು ಮಾಡಿಟ್ಕೊಂಡು ಪಾರಾಯಣ ಸಮಯಕ್ಕೆ ಸರಿಯಾಗಿ ಭಗವಂತನಿಗೆ ನೈವೇದ್ಯ, ಮಂಗಳಾರತಿ ಎಲ್ಲವನ್ನು ಮಾಡಿ ಅದನ್ನು ನಾವು ಊಟವನ್ನು ಮಾಡಬೇಕು. ನೀವು ಏಕಾದಶಿ ದಿವಸ ಹೇಗೆ ಪೂಜೆ ಮಾಡಬೇಕು ಅಂತ ಅಂದರೆ ಏಕಾದಶಿ ದಿವಸ ಭಗವಂತನಿಗೆ ಬಿಟ್ಟು ಬೇರೆ ಯಾವುದೇ ದೇವ್ರಿಗೂ ಕೂಡ ಹೂವನ್ನು ಏರಿಸೋ ಹಾಗಿಲ್ಲ. ಯಾವ ದೇವ್ರಿಗೂ ಕೂಡ ಹೂವನ್ನು ಏರಿಸೋ ಹಾಗಿಲ್ಲ. ಹಾಗಾಗಿ ಭಗವಂತನಿಗೆ ಮಾತ್ರ ಹೂವನ್ನು ಸಮರ್ಪಣೆಯನ್ನು ಮಾಡಬೇಕು. ವಿಷ್ಣು, ಕೃಷ್ಣ, ವೆಂಕಟೇಶ ದೇವರು ಈ ರೀತಿಯಾಗಿ ಭಗವಂತನಿಗೆ ಮಾತ್ರ ಹೂವನ್ನು ಏರಿಸ್ಬಿಟ್ಟು ಆ ನಿರ್ಮಾಲ್ಯವನ್ನು ಅಂದರೆ ದೇವರಿಗೆ ಏರಿಸಿದಂತಹ ನಿರ್ಮಾಲ್ಯವನ್ನು ಲಕ್ಷ್ಮೀ ದೇವರಿಗೆ ಏರಿಸ್ಬೋದು, ತಪ್ಪಿಲ್ಲ. ಆದರೆ ಬೇರೆ ಯಾವುದೇ ದೇವರುಗಳಿಗೂ ಕೂಡ ಏಕಾದಶಿ ದಿನ ಹೂವನ್ನು ಏರಿಸೋ ಹಾಗಿಲ್ಲ. ಇನ್ನು ಮುಖ್ಯವಾಗಿ ಹನುಮಂತ ದೇವರಿಗೂ ಕೂಡ ಹೂವನ್ನು ಏರಿಸಬಾರ್ದು. ಆಮೇಲೆ ರಾಯರಿಗೆ, ಯತಿಗಳಿಗೆ ಇವ್ರಿಗೆ ಯಾರಿಗೂ ಅವತ್ತಿನ ದಿವಸ ಹೂವನ್ನು ಏರಿಸಬಾರ್ದು. ಏಕಾದಶಿ ಅಂತ ಅಂದರೆ ಎಲ್ಲವನ್ನು ತ್ಯಾಗ ಮಾಡಿ ಭಗವಂತನ ಅಡುಗೆ ಅರ್ಪಣೆಯನ್ನು ಮಾಡಿ ನಾವು ವ್ರತವನ್ನು ಮಾಡಿಕೊಂಡು ನಾವು ಸಹ ಹೂವನ್ನು ಮುಡಿಬಾರ್ದು, ತಲೆ ಬಾಚಬಾರ್ದು, ಶೃಂಗಾರ ಮಾಡ್ಕೋಬಾರ್ದು, ಕನ್ನಡಿಯನ್ನು ನೋಡಬಾರ್ದು, ಹೊಸ ಬಟ್ಟೆನ ಧರಿಸ್ಬಾರ್ದು. ಏಕಾದಶಿ ದಿವಸ ಇಷ್ಟೆಲ್ಲ ನಿಯಮಗಳು ಇದೆ. ಏನೋ ಮಾಡದೆ ಎಲ್ಲ ಭೋಗಗಳನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ಎಲ್ಲವನ್ನು ತ್ಯಾಗ ಮಾಡಿ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು. ಇದರಿಂದ ಅನಂತ ಪುಣ್ಯ ನಮಗೆ ಲಭಿಸುತ್ತೆ. ಇನ್ನು ನೈವೇದ್ಯ ಮಾಡ್ಬೋದಾ ಅಂತ ಅಂದರೆ ಭಗವಂತನಿಗೆ ಹಣ್ಣು, ಹಾಲು, ಸಕ್ಕರೆ ನೈವೇದ್ಯವನ್ನು ಮಾಡ್ಬೋದು. ಇದು ಬಿಟ್ಟು ಅಡುಗೆ ನೈವೇದ್ಯ ಏನೂ ಮಾಡೋದಕ್ಕೆ ಬರೋದಿಲ್ಲ. ಬೇರೆ ಯಾವ ದೇವತೆಗಳಿಗೂ ಕೂಡ ನೈವೇದ್ಯ ಬರೋದಿಲ್ಲ. ಭಗವಂತನಿಗೆ ಮಾತ್ರ ಹಣ್ಣು, ಸಕ್ಕರೆ ಇಡ್ಬೋದು. ಇನ್ನು ಹನುಮಂತ ದೇವರಿಗೆ, ರಾಯರಿಗೆ ತುಳಸಿಯನ್ನು ಏರಿಸ್ಬೋದು. ವಿಷ್ಣುವಿಗೂ ಕೂಡ ತುಳಸಿಯಿಂದ ಅರ್ಚನೆ ಪೂಜೆಯನ್ನು ಮಾಡ್ಕೋಬೋದು. ಇನ್ನು ಏಕಾದಶಿ ದಿವಸ ಯಾರಿಗಾದ್ರೂ ಮೈಲಿಗೆ ಬಂದಿದ್ರೆ ಅಥವಾ ತಿಂಗಳಲ್ಲಿ ಮುಟ್ಟಾಗಿದ್ರೆ, ಯಾವುದೇ ಮೈಲಿಗೆ ಆಗಿರಲಿ ಮುಟ್ಟಾಗಿರಲಿ ಏನಾದ್ರೂ ಏಕಾದಶಿ ವ್ರತವನ್ನು ಮಾತ್ರ ಬಿಡಬಾರ್ದು. ಉಪವಾಸವನ್ನು ಆಚರಣೆ ಮಾಡಲೇಬೇಕು. ನಿಮಗೆ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಗೊತ್ತಿದೆ, ದ್ವಾದಶಿ ದಿನ ಆಗಿದ್ರೂ ಸಹ ಅಷ್ಟೇ. ಹಾಗಾದರೆ ಹೇಗೆ ನೈವೇದ್ಯವನ್ನು ಮಾಡಬೇಕು ಅಂತ ಕೇಳೋದಾದರೆ ನೈವೇದ್ಯ ಏನು ಮಾಡೋದಕ್ಕೆ ಬರೋದಿಲ್ಲ. ನೀವು ಮಾಡಿದಂತಹ ಅಡುಗೆ ದೇವರಿಗೆ ಇಡೋ ಆಗಿಲ್ಲ. ಏಕಾದಶಿಯನ್ನು ಮಾಡಬೇಕು, ದ್ವಾದಶಿಯನ್ನು ಮಾಡಬೇಕು, ದಶಮಿಯನ್ನು ಮಾಡಬೇಕು. ಇದರಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ. ಯಾವುದೇ ಸಂದರ್ಭದಲ್ಲಾದ್ರೂ ಏಕಾದಶಿಯ ಉಪವಾಸವನ್ನು ಬಿಡಬಾರ್ದು. ಉಪವಾಸ ಯಾವಾಗ ಮಾಡಿದ್ರೂ ಏಕಾದಶಿಯ ಫಲ ಸಿಗುತ್ತೆ. ಹೀಗೆ ಏಕಾದಶಿಯ ವ್ರತವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ. ಮತ್ತು ಈ 3 ದಿನಗಳು ದಶಮಿ, ಏಕಾದಶಿ, ದ್ವಾದಶಿ ತಿಂಗಳಲ್ಲಿ 2 ಬಾರಿ ಅಂದರೆ ಶುಕ್ಲ ಪಕ್ಷದ ಏಕಾದಶಿ, ಕೃಷ್ಣ ಪಕ್ಷದ ಏಕಾದಶಿಯನ್ನು ನಾವು ಶ್ರದ್ಧಾ ಭಕ್ತಿಗಳಿಂದ ಆಚರಣೆಯನ್ನು ಮಾಡಬೇಕು. ನಮ್ಮೆಲ್ಲ ಕಷ್ಟಗಳು ದೂರ ಆಗುತ್ತೆ. ಕಾಲಕ್ರಮೇಣ ನಮಗೆ ಕಷ್ಟಗಳ ಪರಿಹಾರ ಆಗುತ್ತೆ. ನಮಗೆ ಪುಣ್ಯ ಸಂಪಾದನೆ ಆಗುತ್ತೆ. ಮುಖ್ಯವಾಗಿ ನಮಗೆ ಪುಣ್ಯ ಸಂಪಾದನೆ ತುಂಬಾ ಮುಖ್ಯ. ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿ. ಇದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಎಲ್ಲರೂ ತಪ್ಪದೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಎಲ್ಲ ವರ್ಗದವರು, ಎಲ್ಲ ಜಾತಿಯವರು ಸಹ ಏಕಾದಶಿ ವ್ರತವನ್ನು ಮಾಡಬೇಕು. ಹಾಗಾಗಿ ಭಗವಂತನ ಪ್ರೀತಿಗಾಗಿ ಎಲ್ಲರೂ ಈ ಒಂದು 3 ದಿನಗಳು ಆಚರಣೆಯನ್ನು ಮಾಡಬೇಕು. ಎಲ್ಲರೂ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.